ಇನ್ನು SIR ಇವತ್ತು ಎರಡನೇ ದಿನದ ಮತಪಟ್ಟಿ ಪರಿಷ್ಕರಣೆ. GBA ವ್ಯಾಪ್ತಿನಲ್ಲಿ SIRಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. 60,000 ಜನ ಭಾಗಿಯಾಗಿದ್ದಾರೆ ನಿನ್ನೆ ಒಂದೇ ದಿನ. ಗಣತಿ ನಮೂನೆಗಳ ವಿತರಣೆಗೆ BLOಗಳು ಸಜ್ಜಾಗಿದ್ದಾರೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಮ್, ನೋಡ್ತಾ ಇದ್ದೀವಿ ಏನು ಅಂತಂದರೆ ಬೆಂಗಳೂರಿನಲ್ಲಂತೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಮೈಸೂರಿನಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಇತ್ತು, ಜನ ಯಾವ ರೀತಿ ಸ್ಪಂದಿಸಿದರು, ಒಂದಷ್ಟು ಕ್ಲಾರಿಟಿ ಇತ್ತಲ್ಲ, ಅಂದರೆ ಆ ಕ್ಲಾರಿಟಿಯ ಕೊರತೆ ಇತ್ತಲ್ಲ, ಅದು ಸರಿಯಾಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ನಿನ್ನೆ ದೊಡ್ಡವರೆಲ್ಲ ಆಡಿದಂಥ ಮಾತುಗಳಿದೆಯಲ್ಲ, ನಮಗೂ ಕೂಡ ತುಂಬ ಅನುಮಾನ ಇತ್ತು. ಬೂಕರ್ ಪ್ರಶಸ್ತಿ ವಿಜೇತರು ಕೂಡ ಇದೇ ಮಾತನ್ನು ಆಡಿದರು. ನಮಗೇನೋ ತುಂಬ ಡೌಟ್ಗಳಿತ್ತು, ಇದೇನು ಒಂದು ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ. ಇಲ್ಲ, ಈ ಕ್ಲಾರಿಟಿ ಸಿಕ್ತು, ಇದು ನಿಜಕ್ಕೂ ಇದು ಅಗತ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು. ಮೈಸೂರಿನ ಸ್ಥಿತಿಗತಿಗಳೇನು ರಾಮ್? ಖಂಡಿತವಾಗಿಯೂ ರಂಗನಾಥ್, ಏನು ಮಹತ್ವದ ಮತದಾರ ಪಟ್ಟಿಯ ಪರಿಷ್ಕರಣಾ ಕಾರ್ಯ ಏನಿತ್ತು ಅದು ಮೊದಲು ಆರಂಭದಲ್ಲಿ ಸಾಕಷ್ಟು ಅನುಮಾನಗಳು ಎಲ್ಲರಲ್ಲೂ ವ್ಯಕ್ತವಾಗಿತ್ತು. ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿಯಾಗಿ ಎಲ್ಲಿ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತದೆ ಅಂತೇಳಿ ಅಧಿಕಾರಿಗಳು ಸಹ ಆತಂಕದಲ್ಲಿದ್ದರು. ಆದರೆ ನಿನ್ನೆ ಮೈಸೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ನಿರಾಯಾಸವಾಗಿ ಈ ಅರ್ಜಿ ನಮೂನೆಗಳನ್ನು ಮತದಾರರಿಗೆ ಕೊಡೋದು ಮಾತ್ರವಲ್ಲ, ಅವರಲ್ಲಿ ಜಾಗೃತಿ ಮೂಡಿಸುವಲ್ಲೂ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ 11 ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲೇ ಹೆಚ್ಚಿನ ಅರ್ಜಿಗಳನ್ನು ನೀಡಿರುವಂಥದ್ದು ಮತ್ತೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮೈಸೂರು ನಗರ ವ್ಯಾಪ್ತಿಯ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಅಧಿಕಾರಿಗಳು ಮನೆ ಮನೆಗೆ ತೆರಳಿ 17,478 ಅರ್ಜಿ ನಮೂನೆಗಳನ್ನು ಅವರಿಗೆ ನೀಡಿ ಯಾವ ರೀತಿಯಾಗಿ ಇದನ್ನು ಫಿಲ್ ಮಾಡಿ ವಾಪಸ್ಸು ಕೊಡಬೇಕು ಇವೆಲ್ಲವನ್ನು ಸಹ ತಿಳಿಸಿ ಬಂದಿದ್ದಾರೆ. ಹೀಗಾಗಿ ಆರಂಭದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಅನುಮಾನ, ಆತಂಕಗಳಿತ್ತು. ಅದರಲ್ಲೂ ಅಧಿಕಾರಿಗಳು ಯಾಕಂದರೆ ಅವರ ಮನೆ ಬಾಗಿಲುಗಳಿಗೆ ಹೋಗ್ತಾ ಇದ್ದಾರೆ, ಸಾಕಷ್ಟು ಆರೋಪಗಳು ಮತ್ತು ಆತಂಕದ ನಡುವೆ ಹೋಗ್ತಾ ಇದ್ದೇವೆ, ಏನಾಗುತ್ತೋ ಅನ್ನೋ ಒಂದು ರೀತಿಯಲ್ಲಿದ್ದರು. ಆದರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮತದಾರರಿಗೆ ಈಗಾಗಲೇ ಜಾಗೃತಿ ಸಹ ಇತ್ತು. ಈ ಬಗ್ಗೆ TV9 ಸಹ ನಿರಂತರವಾಗಿ ಒಂದು ಯಾವ ರೀತಿಯಾಗಿ ಇದು ಕೆಲಸ ಮಾಡ್ತದೆ, ಯಾವ ರೀತಿಯಾಗಿ ಇರುತ್ತೆ ಎಲ್ಲವನ್ನೂ ಸಹ ಜಾಗೃತಿ ಮೂಡಿಸಿತು. ಇವೆಲ್ಲವೂ ಸಹ ಕೆಲಸ ಮಾಡಿದೆ. ಮತದಾರರಿಗೆ ಅಧಿಕಾರಿಗಳು ಹೋಗುವ ಮುನ್ನವೇ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಕಾರಣಕ್ಕಾಗಿ ಬೇಕು, ಇವೆಲ್ಲವೂ ಸಹ ಗೊತ್ತಿದ್ದರಿಂದಾಗಿ ಅಧಿಕಾರಿಗಳ ಕೆಲಸ ಇಲ್ಲಿ ಸುಲಭ ಆಯಿತು ಅಂತಲೇ ಹೇಳ್ಬೋದು. ಹೀಗಾಗಿ ಎರಡನೇ ದಿನವೂ ಸಹ ಸಾಕಷ್ಟು ಉತ್ಸಾಹದಿಂದಲೇ ಅಧಿಕಾರಿಗಳು ಮನೆ ಮನೆಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಕೊಟ್ಟಿರುವಂತಹ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 29 ಲಕ್ಷ ಮತದಾರರಿದ್ದಾರೆ. ಈಗಾಗಲೇ 95% ಮತಪಟ್ಟಿಗಳ ಒಂದು ಪರಿಷ್ಕರಣೆ ಆಗಿದೆ. ಮನೆ ಮನೆಗೆ ಹೋಗಿ ಅರ್ಜಿಯನ್ನು ಕೊಡುವಂಥದ್ದು ಮಾತ್ರ ಕೆಲಸ ಬಾಕಿ ಇದೆ. ಅದನ್ನು ಮಾಡಲಿಕ್ಕೆ ಉತ್ಸಾಹದಿಂದ ಎಲ್ಲರೂ ಸಹ ಎರಡನೇ ದಿನವೂ ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಾಮ್.